ಬಳಿ ಕೂಲಿ ಕಾರ್ಮಿಕನ ಕೈ ಹಿಡಿದ ಮೂವರು ಅಪರಿಚಿತ ಯುವಕರು ಹಣ ಮತ್ತು ಮೊಬೈಲ್ ದೋಚಿಕೊಂಡು ಹೋಗಿರುವ ಘಟನೆ ವರದಿಯಾಗಿದೆ. ಕೂಡ್ಲಿ ಬಳಿಯ ಅಬ್ಬರ್ಗಟ್ಟೆ ಗ್ರಾಮದಲ್ಲಿ ರಘು ಎನ್ನುವ ಗಾರೆ ಕೆಲಸ ಮಾಡುವಾತ ತನ್ನ ಅಣ್ಣನಿಗೆ 15,000 ರೂಪಾಯಿ ಹಣವನ್ನು ನೀಡಬೇಕಿತ್ತು. ತನ್ನ ಬಳಿ ಇದ್ದ 12,000 ರೂಪಾಯಿಗೆ 3,000 ರೂಪಾಯಿ ಹಣ ಕಡಿಮೆ ಬಿದ್ದಿದ್ರಿಂದ ಈ 3,000 ರೂಪಾಯಿಗಳನ್ನು ಹೊಂದಿಸಿಕೊಳ್ಳುವುದಕ್ಕೆ ಶಿವಮೊಗ್ಗದಲ್ಲಿರುವ ಮೇಸ್ತ್ರಿ ಬಳಿಗೆ ಬರಬೇಕಿತ್ತು. ಬಸ್ನಲ್ಲಿ ಬಂದ ರಘು ಹೊಳೆ ಬಸ್ ಸ್ಟಾಪ್ ಬಳಿ ಇಳಿದಿದ್ದಾನೆ. ಆಗ ಮೂವರು ಅಪರಿಚಿತರು ಬಂದು ಚಾಕು ತೋರಿಸಿ ಆತನ ಕೈಯನ್ನ ಲಾಕ್ ಮಾಡಿಕೊಂಡು ಜೇಬಿನಲ್ಲಿದ್ದ 12,000 ಮತ್ತು ಮೊಬೈಲ್ ಅನ್ನು ದೋಚಿದ್ದಾರೆ. ಇತ್ತೀಚೆಗೆ ಶಿವಮೊಗ್ಗದ ರೈಲ್ವೆ ನಿಲ್ದಾಣದ ಬಳಿಯೂ ಬೈಕ್ನಲ್ಲಿ ಬಂದ ಮೂವರು ದುಷ್ಕರ್ಮಿಗಳು ದರೋಡೆ ಮಾಡಿ ಪರಾರಿಯಾಗಿದ್ರು. ಇದೀಗ ಮತ್ತೊಂದು ಕಡೆ ಅದೇ ರೀತಿಯ ಘಟನೆ ನಡೆದಿದೆ. ಶಿವಮೊಗ್ಗದಲ್ಲಿ ಇತ್ತೀಚೆಗೆ ಅಪರಾಧ ಕೃತ್ಯಗಳು ಜಾಸ್ತಿ ಆಗ್ತಾ ಇದೆ. ಕೊಲೆ, ದರೋಡೆ, ರಾಬರಿ, ಕಳ್ಳತನ ಮಾಡ್ಕೊಂಡು ಹೋಗುವಂತ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗಿ ಬೆಳಕಿಗೆ ಬರ್ತಾ ಇದೆ. ಮೊನ್ನೆ ರೈಲ್ವೆ ನಿಲ್ದಾಣದ ಹತ್ರ 3 ಜನ ಅಪರಿಚಿತರು ಬಂದು ಮೂವರ ಬಳಿ ಇದ್ದಂತಹ ಹಣ ಹಾಗೂ ಪರ್ಸ್, ATM ಕಾರ್ಡ್ ಎಲ್ಲವನ್ನ ದೋಚ್ಕೊಂಡು ಪರಾರಿಯಾಗಿದ್ರು. ಅದಾಗಿ ಕೆಲವೇ ದಿನಗಳ ನಂತರ ಇದೀಗ ಶಿವಮೊಗ್ಗದ ಹೊಳೆ ಬಸ್ ಸ್ಟಾಪ್ ಬಳಿಯೂ ಅದೇ ರೀತಿಯಾದಂತಹ ಘಟನೆ ನಡೆದಿದೆ. ಬೈಕ್ನಲ್ಲಿ ಬಂದಂತಹ ಮೂವರು ಅಪರಿಚಿತರು ವ್ಯಕ್ತಿಯ ಬಳಿ ಇದ್ದ 12,000 ರೂಪಾಯಿ ಹಾಗೂ ಮೊಬೈಲ್ ಅನ್ನ ದರೋಡೆ ಮಾಡ್ಕೊಂಡು ಹೋಗಿರುವಂತಹ ಘಟನೆ ನಡೆದಿದೆ. ಅಷ್ಟಕ್ಕೂ ಅಬ್ಬರ್ಗೆಟ್ಟೆ ಗ್ರಾಮದಿಂದ ರಘು ಎನ್ನುವ ವ್ಯಕ್ತಿ ಗಾರೆ ಕೆಲಸ ಮಾಡಿಕೊಂಡು ತನ್ನ ಅಣ್ಣನಿಗೆ 15,000 ರೂಪಾಯಿ ಕೊಡಬೇಕಿತ್ತು. ಆತನ ಹತ್ರ 12,000 ರೂಪಾಯಿ ಇತ್ತು, ಇನ್ನು 3,000 ಬೇಕು ಅಂತ ಅದನ್ನ ಮೇಸ್ತ್ರಿ ಬಳಿ ತಗೊಳ್ಳೋದಕ್ಕೆ ಅಂತ ಶಿವಮೊಗ್ಗಕ್ಕೆ ಬಂದಿದ್ದಾರೆ. ಆ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ಶಿವಮೊಗ್ಗದ ಹೊಳೆ ಬಸ್ ಸ್ಟಾಪ್ ಬಳಿ ರಘು ಇಳಿದಿದ್ದಾರೆ. ಅದೇ ಕ್ಷಣಕ್ಕೆ ಬಂದಂತಹ 3 ಜನ ಅಪರಿಚಿತರು ರಘು ಬಳಿ ಚಾಕು ತೋರಿಸಿ ಹಣವನ್ನ ಕದ್ಕೊಂಡು ಪರಾರಿಯಾಗಿದ್ದಾರೆ. ಮೊನ್ನೆ ಶಿವಮೊಗ್ಗದ ರೈಲ್ವೆ ಟ್ರ್ಯಾಕ್ ಬಳಿಯೂ ಇದೇ ರೀತಿಯಾದಂತಹ ಘಟನೆ ನಡೆದಿತ್ತು. ಚಾಕು ತೋರಿಸಿ ದರೋಡೆ ಮಾಡ್ಕೊಂಡು ಪರಾರಿಯಾಗಿದ್ರು. ಇವತ್ತು ಕೂಡ ಚಾಕು ತೋರಿಸಿ ದರೋಡೆ ಮಾಡ್ಕೊಂಡು ಹೋಗಿರುವಂತಹ ಘಟನೆ ನಡೆದಿದೆ.